ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿದೆ. ಅದು ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗಿದೆ ಸರ್, ಅದು ಯಾವ ರೀತಿಯಾದಂಥ ಕ್ರಮವೂ ಆಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ನಾನು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇದರ ಮೇಲೆ ದಟ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಕ್ರಮಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಜೊತೆಗೆ ನಡೆದಂಥ ಸಂಪೂರ್ಣವಾದಂತಹ ಈ ವಿಚಾರ ಏನಿದೆ, ಬೆಳಗ್ಗೆ 10-10:30 ದೂರನ್ನು ದಾಖಲಿಸಿದ್ರು ಕೂಡ FIR ಹಾಕೋಕ್ಕೆ ಸಂಜೆ 6 ಗಂಟೆ ಆದ್ರೂ FIR ಆಗಿರಲಿಲ್ಲ. ಈ ವಿಳಂಬ ಯಾವ ಕಾರಣಕ್ಕಾಯಿತು? ನಾನು ಅಧಿಕಾರಿಗಳಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಿದ್ದರಿಂದ ಅದರ ಸತ್ಯ ಸಂಗತಿಗಳನ್ನ ನಾವು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನಾವು FIR ಹಾಕುವಂಥದ್ದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಮಾತನ್ನು ಹೇಳಿದ್ದಾರೆ. ತದನಂತರ ಪ್ರತಿಭಟನಾಕಾರರು ಅವರಿಗೆ ಸಮಜಾಯಿಸಿ ಕೊಡುವಂಥದ್ದಕ್ಕೆ ಪೊಲೀಸ್ ಬಂದಾಗ ಅವ್ರ ಕೈನಲ್ಲಿ ಸಾಧ್ಯ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ ನಂತರ ಕಲ್ತೂರಾಟ ಆಗುವಂಥದ್ದು ಒಂದು ಸಂಗತಿ ನಮ್ಮ ಮುಂದೆ ಬಂದಿದೆ. ಈ ಎಲ್ಲ ಪ್ರಕರಣಗಳನ್ನ ಒಂದು ಸತ್ಯ ಸಂಗತಿಗಳನ್ನ ಏನಾಗಿದೆ ಒಂದು ವರದಿ ರೂಪದಲ್ಲಿ ನನಗೆ ಮಂಡಿಸಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸರ್, ಇದೇ ಮೊದಲೇ ಬಾರಿ ಅಲ್ಲ ಸರ್, ಕಳೆದ ಬಾರಿ ಕೂಡ ಇದೇ ರೀತಿ, ಅಂದರೆ ಯಾರೋ ಏನೋ ಹೇಳಿದ್ರು ಆ ಸಂದರ್ಭದಲ್ಲಿ ಈ ರೀತಿ ಉದ್ವಿಗ್ನರಾಗ್ತಾರೆ. ಅಂದರೆ ಒಂದು ವಿಚಾರ ಗೊತ್ತಾಗಿ ಅದನ್ನು ಖಾತ್ರಿಪಡಿಸ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಹೋರಾಟ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಏಕಾಏಕಿ ಕಾನೂನು ಕೈ ತೆಗೆದುಕೊಳ್ಳೋದು, ಕಲ್ಲಲ್ಲಿ ಹೊಡೆಯೋದು, ಈ ರೀತಿ ಮಾಡೋದು ತಪ್ಪಲ್ವ ಸರ್? ನೋಡಿ, ಇದು ಈ ಹಿಂದೆಯಿಂದ ಮೈಸೂರಲ್ಲಿ ಒಂದೇ ಅಲ್ಲ, ಎಲ್ಲ ಕಡೆಗೆ ಇವತ್ತು ಏನಾಗಿದೆ, ಜನಸಂಖ್ಯೆ ದಟ್ಟವಾಗಿರುವಂಥ ಪ್ರದೇಶದಲ್ಲಿ ವದಂತಿಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಸಿಗ್ತಾ ಇದೆ. ಈ ಕಾರಣದಿಂದ ಮುಂದೆ ಬರುವಂಥ ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಏನಾಗಬೇಕು ಅನ್ನೋದು ಮಾಡೋ ಜೊತೆಗೆ ಆ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು 4.5 ಲಕ್ಷ ಜನಸಂಖ್ಯೆ ಇದೆ. ಆ ಠಾಣೆಗೆ ವಿಭಜನೆ ಮಾಡಿ 2 ಠಾಣೆ ಮಾಡಿಕೊಡಿ ಅಂತ ನಾನು ನನ್ನ ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಈಗಾಗಲೇ ನಾನು ಕಳಿಸಿದ್ದೇನೆ. ಅದು ಮಾನ್ಯತೆ ಸಿಕ್ಕುತ್ತೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರತೆ ಕೊಡುವಂಥದ್ದು ಮತ್ತು ಜನರಿಗೆ ತಿಳಿ ಹೇಳುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಸ್ಥಳೀಯ ಧಾರ್ಮಿಕ ನಾಯಕರ ಜೊತೆ ಚರ್ಚೆ ಆಗಿದೆಯಾ? ಶಾಂತಿಯುತವಾಗಿ ಕಾಪಾಡ್ಕೊಂಡು ಹೋಗೋದಕ್ಕೆ ಇನ್ನು ಮುಂದೆ ಮತ್ತೆ ಗಲಾಟೆ ಆಗದೇ ಇರೋ ರೀತಿಯಲ್ಲಿ ಏನಾದರೂ ಸೂಚನೆ ಆಗಿದೆಯಾ ಸರ್? ನೋಡಿ, ನಾನು ನನ್ನ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಸಮುದಾಯದ ನಾಯಕರುಗಳಿಗೆ, ಧಾರ್ಮಿಕ ಮುಖಂಡರುಗಳಿಗೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಪರಿಸ್ಥಿತಿ ಸಹಜ ಸ್ಥಿತಿಗೆ ಈಗಾಗಲೇ ಮರಳಿದೆ. ಇವತ್ತು ನಾನು ಮತ್ತೆ ಹೋದ ಮೇಲೆ ನಾವು ಕುಂತು ಮಾತಾಡ್ತೇವೆ. ಇದು ಒಂದು ಇದ್ದಂತಹ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾದಂತಹ ನಿಲುವು ಪೊಲೀಸ್ ಇಲಾಖೆ ತಗೊಂಡಂಥದ್ದು ಜನರಿಗೆ ತಿಳಿಸೋಕ್ಕೆ ಸಾಧ್ಯ ಆಗದಿದ್ದರಿಂದ ಇಷ್ಟೆಲ್ಲ ಆಯಿತು. ಈಗಾಗಲೇ ಪೊಲೀಸ್ ಆಯುಕ್ತರ ಒಂದು ಸಂದೇಶ ಈಗಾಗಲೇ ಸಾರ್ವಜನಿಕರಿಗೆ ತಲುಪಿದೆ. FIR ಹಾಕಿದ್ದೀವಿ, ದಸ್ತಗಿರಿ ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ಎಲ್ಲವೂ ಸಹಜ ಸ್ಥಿತಿಗೆ ಬಂದಿದೆ. ಇಂಥದ್ದು ಮತ್ತೆ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್. ಇದು ಶಾಸಕರಾದಂಥ ತನ್ವೀರ್ ಸೇಠ್ ಅವರ ಮಾತು. ಒಟ್ಟಾರೆ ಮೈಸೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಗಲಭೆಗೆ ಈಗಾಗಲೇ ಶಾಂತಿಯುತವಾಗಿ ಪ್ರಕರಣ ಬಂದಿರತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಘಟನೆ ನಡೆದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಂಪರ್ಸನ್ ಲೋಹಿತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿದೆ. ಅದು ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗಿದೆ ಸರ್, ಅದು ಯಾವ ರೀತಿಯಾದಂಥ ಕ್ರಮವೂ ಆಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ನಾನು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇದರ ಮೇಲೆ ದಟ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಕ್ರಮಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಜೊತೆಗೆ ನಡೆದಂಥ ಸಂಪೂರ್ಣವಾದಂತಹ ಈ ವಿಚಾರ ಏನಿದೆ, ಬೆಳಗ್ಗೆ 10-10:30 ದೂರನ್ನು ದಾಖಲಿಸಿದ್ರು ಕೂಡ FIR ಹಾಕೋಕ್ಕೆ ಸಂಜೆ 6 ಗಂಟೆ ಆದ್ರೂ FIR ಆಗಿರಲಿಲ್ಲ. ಈ ವಿಳಂಬ ಯಾವ ಕಾರಣಕ್ಕಾಯಿತು? ನಾನು ಅಧಿಕಾರಿಗಳಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಿದ್ದರಿಂದ ಅದರ ಸತ್ಯ ಸಂಗತಿಗಳನ್ನ ನಾವು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನಾವು FIR ಹಾಕುವಂಥದ್ದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ತದನಂತರ ಪ್ರತಿಭಟನಾಕಾರರು ಅವರಿಗೆ ಸಮಜಾಯಿಸಿ ಕೊಡುವಂಥದ್ದಕ್ಕೆ ಪೊಲೀಸ್ ಬಂದಾಗ ಅವ್ರ ಕೈನಲ್ಲಿ ಸಾಧ್ಯ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ ನಂತರ
ಕಲ್ತೂರಾಟ ಆಗುವಂಥದ್ದು ಒಂದು ಸಂಗತಿ ನಮ್ಮ ಮುಂದೆ ಬಂದಿದೆ. ಈ ಎಲ್ಲ ಪ್ರಕರಣಗಳನ್ನ ಒಂದು ಸತ್ಯ ಸಂಗತಿಗಳನ್ನ ಏನಾಗಿದೆ ಒಂದು ವರದಿ ರೂಪದಲ್ಲಿ ನನಗೆ ಮಂಡಿಸಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸರ್ ಇದೇ ಮೊದಲೇ ಬಾರಿ ಅಲ್ಲ ಸರ್, ಕಳೆದ ಬಾರಿ ಕೂಡ ಇದೇ ರೀತಿ ಅಂದರೆ ಯಾರೋ ಏನೋ ಹೇಳಿದ್ರು ಆ ಸಂದರ್ಭದಲ್ಲಿ ಈ ರೀತಿ ಉದ್ವಿಗ್ನರಾಗ್ತಾರೆ. ಅಂದರೆ ಒಂದು ವಿಚಾರ ಗೊತ್ತಾಗಿ ಅದನ್ನು ಖಾತ್ರಿಪಡಿಸ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಹೋರಾಟ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಏಕಾಏಕಿ ಕಾನೂನು ಕೈ ತೆಗೆದುಕೊಳ್ಳೋದು, ಕಲ್ಲಲ್ಲಿ ಹೊಡೆಯೋದು ಈ ರೀತಿ ಮಾಡೋದು ತಪ್ಪಲ್ವಾ ಸರ್? ನೋಡಿ, ಇದು ಈ ಹಿಂದೆಯಿಂದ ಮೈಸೂರಲ್ಲಿ ಒಂದೇ ಅಲ್ಲ, ಎಲ್ಲ ಕಡೆಗೆ ಇವತ್ತು ಏನಾಗಿದೆ, ಜನಸಂಖ್ಯೆ ದಟ್ಟವಾಗಿರುವಂಥ ಪ್ರದೇಶದಲ್ಲಿ ವದಂತಿಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಸಿಗ್ತಾ ಇದೆ. ಈ ಕಾರಣದಿಂದ ಮುಂದೆ ಬರುವಂಥ ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಏನಾಗಬೇಕು ಅನ್ನೋದು ಮಾಡೋ ಜೊತೆಗೆ ಆ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು 4.5 ಲಕ್ಷ ಜನಸಂಖ್ಯೆ ಇದೆ. ಆ ಠಾಣೆಗೆ ವಿಭಜನೆ ಮಾಡಿ 2 ಠಾಣೆ ಮಾಡಿಕೊಡಿ ಅಂತ ನಾನು ನನ್ನ ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಈಗಾಗಲೇ ನಾನು ಕಳಿಸಿದ್ದೇನೆ. ಅದು ಮಾನ್ಯತೆ ಸಿಕ್ಕುತ್ತೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರತೆ ಕೊಡುವಂಥದ್ದು ಮತ್ತು ಜನರಿಗೆ ತಿಳಿ ಹೇಳುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಸ್ಥಳೀಯ ಧಾರ್ಮಿಕ ನಾಯಕರ ಜೊತೆ ಚರ್ಚೆ ಆಗಿದೆಯಾ? ಶಾಂತಿಯುತವಾಗಿ ಕಾಪಾಡ್ಕೊಂಡು ಹೋಗೋದಕ್ಕೆ ಇನ್ನು ಮುಂದೆ ಮತ್ತೆ ಗಲಾಟೆ ಆಗದೇ ಇರೋ ರೀತಿಯಲ್ಲಿ ಏನಾದರೂ ಸೂಚನೆ ಆಗಿದೆಯಾ ಸರ್? ನೋಡಿ, ನಾನು ನನ್ನ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಸಮುದಾಯದ ನಾಯಕರುಗಳಿಗೆ, ಧಾರ್ಮಿಕ ಮುಖಂಡರುಗಳಿಗೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಪರಿಸ್ಥಿತಿ ಸಹಜ ಸ್ಥಿತಿಗೆ ಈಗಾಗಲೇ ಮರಳಿದೆ. ಇವತ್ತು ನಾನು ಮತ್ತೆ ಹೋದ ಮೇಲೆ ನಾವು ಕುಂತು ಮಾತಾಡ್ತೇವೆ. ಇದು ಒಂದು ಆ ಇದ್ದಂತಹ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾದಂತಹ ನಿಲುವು ಪೊಲೀಸ್ ಇಲಾಖೆ ತಗೊಂಡಂಥದ್ದು ಜನರಿಗೆ ತಿಳಿಸೋಕ್ಕೆ ಸಾಧ್ಯ ಆಗದಿದ್ದರಿಂದ ಇಷ್ಟೆಲ್ಲ ಆಯಿತು. ಈಗಾಗಲೇ ಪೊಲೀಸ್ ಆಯುಕ್ತರ ಒಂದು ಸಂದೇಶ ಈಗಾಗಲೇ ಸಾರ್ವಜನಿಕರಿಗೆ ತಲುಪಿದೆ. FIR ಹಾಕಿದ್ದೀವಿ, ದಸ್ತಗಿರಿ ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ಎಲ್ಲವೂ ಸಹಜ ಸ್ಥಿತಿಗೆ ಬಂದಿದೆ. ಇಂಥದ್ದು ಮತ್ತೆ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್. ಇದು ಶಾಸಕರಾದಂಥ ತನ್ವೀರ್ ಸೇಠ್ ಅವರ ಮಾತು. ಒಟ್ಟಾರೆ ಮೈಸೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಗಲಭೆಗೆ ಈಗಾಗಲೇ ಶಾಂತಿಯುತವಾಗಿ ಪ್ರಕರಣ ಬಂದಿರತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಘಟನೆ ನಡೆದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ ಪರ್ಸನ್ ಲೋಹಿತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘಟನೆಗಳಾಗಿದೆ. ಅದು ಮಾತಾಡಲಿಕ್ಕೆ ಸ್ಥಳೀಯ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಲಾಟೆ ಆಗಿದೆ ಸರ್, ಅದು ಯಾವ ರೀತಿಯಾದಂಥ ಕ್ರಮವೂ ಆಗ್ತಾ ಇದೆ ಸರ್? ಇಲ್ಲ, ಈಗಾಗಲೇ ನಾನು ಪ್ರತಿಕ್ರಿಯೆಯನ್ನು ನೀಡಿದ್ದೇನೆ. ಇದರ ಮೇಲೆ ದಟ್ಟವಾದಂತಹ ಮತ್ತು ಸ್ಪಷ್ಟವಾದಂತಹ ಕ್ರಮಗಳಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಕಾನೂನನ್ನು ಕೈಗೆ ಎತ್ಕೊಳ್ಳುವಂಥದ್ದು ಅದು ಸರಿಯಲ್ಲ. ಜೊತೆಗೆ ನಡೆದಂಥ ಸಂಪೂರ್ಣವಾದಂತಹ ಈ ವಿಚಾರ ಏನಿದೆ, ಬೆಳಗ್ಗೆ 10-10:30 ದೂರನ್ನು ದಾಖಲಿಸಿದ್ರು ಕೂಡ FIR ಹಾಕೋಕ್ಕೆ ಸಂಜೆ 6 ಗಂಟೆ ಆದ್ರೂ FIR ಆಗಿರಲಿಲ್ಲ. ಈ ವಿಳಂಬ ಯಾವ ಕಾರಣಕ್ಕಾಯಿತು? ನಾನು ಅಧಿಕಾರಿಗಳಿಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದ್ದಿದ್ದರಿಂದ ಅದರ ಸತ್ಯ ಸಂಗತಿಗಳನ್ನ ನಾವು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನಾವು FIR ಹಾಕುವಂಥದ್ದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ತದನಂತರ ಪ್ರತಿಭಟನಾಕಾರರು ಅವರಿಗೆ ಸಮಜಾಯಿಸಿ ಕೊಡುವಂಥದ್ದಕ್ಕೆ ಪೊಲೀಸ್ ಬಂದಾಗ ಅವ್ರ ಕೈನಲ್ಲಿ ಸಾಧ್ಯ ಆಗದೇ ಇದ್ದಂತಹ ಪರಿಸ್ಥಿತಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿದ ನಂತರ ಕಲ್ತೂರಾಟ ಆಗುವಂಥದ್ದು ಒಂದು ಸಂಗತಿ ನಮ್ಮ ಮುಂದೆ ಬಂದಿದೆ. ಈ ಎಲ್ಲ ಪ್ರಕರಣಗಳನ್ನ ಒಂದು ಸತ್ಯ ಸಂಗತಿಗಳನ್ನ ಏನಾಗಿದೆ ಒಂದು ವರದಿ ರೂಪದಲ್ಲಿ ನನಗೆ ಮಂಡಿಸಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಸರ್ ಇದೇ ಮೊದಲೇ ಬಾರಿ ಅಲ್ಲ ಸರ್, ಕಳೆದ ಬಾರಿ ಕೂಡ ಇದೇ ರೀತಿ ಅಂದರೆ ಯಾರೋ ಏನೋ ಹೇಳಿದ್ರು ಆ ಸಂದರ್ಭದಲ್ಲಿ ಈ ರೀತಿ ಉದ್ವಿಗ್ನರಾಗ್ತಾರೆ. ಅಂದರೆ ಒಂದು ವಿಚಾರ ಗೊತ್ತಾಗಿ ಅದನ್ನು ಖಾತ್ರಿಪಡಿಸ್ಕೊಂಡು ಹೋರಾಟ ಮಾಡಬೇಕಾಗುತ್ತೆ. ಹೋರಾಟ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಏಕಾಏಕಿ ಕಾನೂನು ಕೈ ತೆಗೆದುಕೊಳ್ಳೋದು, ಕಲ್ಲಲ್ಲಿ ಹೊಡೆಯೋದು ಈ ರೀತಿ ಮಾಡೋದು ತಪ್ಪಲ್ವಾ ಸರ್? ನೋಡಿ, ಇದು ಈ ಹಿಂದೆಯಿಂದ ಮೈಸೂರಲ್ಲಿ ಒಂದೇ ಅಲ್ಲ, ಎಲ್ಲ ಕಡೆಗೆ ಇವತ್ತು ಏನಾಗಿದೆ, ಜನಸಂಖ್ಯೆ ದಟ್ಟವಾಗಿರುವಂಥ ಪ್ರದೇಶದಲ್ಲಿ ವದಂತಿಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಸಿಗ್ತಾ ಇದೆ. ಈ ಕಾರಣದಿಂದ ಮುಂದೆ ಬರುವಂಥ ದಿನಗಳಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಏನಾಗಬೇಕು ಅನ್ನೋದು ಮಾಡೋ ಜೊತೆಗೆ ಆ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು 4.5 ಲಕ್ಷ ಜನಸಂಖ್ಯೆ ಇದೆ. ಆ ಠಾಣೆಗೆ ವಿಭಜನೆ ಮಾಡಿ 2 ಠಾಣೆ ಮಾಡಿಕೊಡಿ ಅಂತ ನಾನು ನನ್ನ ಪ್ರಸ್ತಾವನೆಯನ್ನು ಕೂಡ ಸರ್ಕಾರಕ್ಕೆ ಈಗಾಗಲೇ ನಾನು ಕಳಿಸಿದ್ದೇನೆ. ಅದು ಮಾನ್ಯತೆ ಸಿಕ್ಕುತ್ತೆ ಅನ್ನೋ ನಂಬಿಕೆಯೂ ಕೂಡ ಇದೆ.
ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭದ್ರತೆ ಕೊಡುವಂಥದ್ದು ಮತ್ತು ಜನರಿಗೆ ತಿಳಿ ಹೇಳುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ. ಸ್ಥಳೀಯ ಧಾರ್ಮಿಕ ನಾಯಕರ ಜೊತೆ ಚರ್ಚೆ ಆಗಿದೆಯಾ? ಶಾಂತಿಯುತವಾಗಿ ಕಾಪಾಡ್ಕೊಂಡು ಹೋಗೋದಕ್ಕೆ ಇನ್ನು ಮುಂದೆ ಮತ್ತೆ ಗಲಾಟೆ ಆಗದೇ ಇರೋ ರೀತಿಯಲ್ಲಿ ಏನಾದರೂ ಸೂಚನೆ ಆಗಿದೆಯಾ ಸರ್? ನೋಡಿ, ನಾನು ನನ್ನ ಸ್ಪಷ್ಟವಾದಂಥ ಸಂದೇಶ ಎಲ್ಲ ಸಮುದಾಯದ ನಾಯಕರುಗಳಿಗೆ, ಧಾರ್ಮಿಕ ಮುಖಂಡರುಗಳಿಗೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಪರಿಸ್ಥಿತಿ ಸಹಜ ಸ್ಥಿತಿಗೆ ಈಗಾಗಲೇ ಮರಳಿದೆ. ಇವತ್ತು ನಾನು ಮತ್ತೆ ಹೋದ ಮೇಲೆ ನಾವು ಕುಂತು ಮಾತಾಡ್ತೇವೆ. ಇದು ಒಂದು ಇದ್ದಂತಹ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾದಂತಹ ನಿಲುವು ಪೊಲೀಸ್ ಇಲಾಖೆ ತಗೊಂಡಂಥದ್ದು ಜನರಿಗೆ ತಿಳಿಸೋಕ್ಕೆ ಸಾಧ್ಯ ಆಗದಿದ್ದರಿಂದ ಇಷ್ಟೆಲ್ಲ ಆಯಿತು. ಈಗಾಗಲೇ ಪೊಲೀಸ್ ಆಯುಕ್ತರ ಒಂದು ಸಂದೇಶ ಈಗಾಗಲೇ ಸಾರ್ವಜನಿಕರಿಗೆ ತಲುಪಿದೆ. FIR ಹಾಕಿದ್ದೀವಿ, ದಸ್ತಗಿರಿ ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ಎಲ್ಲವೂ ಸಹಜ ಸ್ಥಿತಿಗೆ ಬಂದಿದೆ. ಇಂಥದ್ದು ಮತ್ತೆ ಆಗಲ್ಲ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸರ್. ಇದು ಶಾಸಕರಾದಂಥ ತನ್ವೀರ್ ಸೇಠ್ ಅವರ ಮಾತು. ಒಟ್ಟಾರೆ ಮೈಸೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಗಲಭೆಗೆ ಈಗಾಗಲೇ ಶಾಂತಿಯುತವಾಗಿ ಪ್ರಕರಣ ಬಂದಿರತಕ್ಕಂಥದ್ದು. ಹಾಗಾಗಿ ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಘಟನೆ ನಡೆದಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ ಪರ್ಸನ್ ಲೋಹಿತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.